ಹಲೋ ಹಾಯ್ ಫ್ರೆಂಡ್ಸ್, ಅಮ್ಮ ಮನೆಗೆ ತುಮಕೂರು ಹತ್ರ ಗೋರ್ಗೊಂಡಳ್ಳಿಗೆ ಜಾತ್ರೆಗೆ ಹೋಗ್ತಾ ಇದ್ದೀನಿ. ಊರ ಹಬ್ಬಕ್ಕೆ ನಾನು ಟ್ರೈನಲ್ಲಿ ಹೋಗ್ತಾ ಇದ್ದೀನಿ. ನಮ್ಮ ಮಕ್ಕಳು ಟ್ರೈನಲ್ಲೆಲ್ಲ ಹಿಂಗೆ ಆಡ್ತಾ ಇದ್ದಾರೆ ನೋಡಿ. ಊರ ಹಬ್ಬಕ್ಕೆ ಬಂದಮೇಲೆ ಬರ್ತಾಯಿದ್ದೀವಿ. ನಿಮಗೆ ಊರ ಹಬ್ಬದ ವೀಡಿಯೋಸ್ ಎಲ್ಲ ತೋರಿಸ್ತಾ ಇದ್ದೀನಿ, ಎಲ್ಲ ತೋರಿಸ್ತೀನಿ ನೋಡಿ. ಸ್ಕಿಪ್ಪಿಂಗಲ್ಲಿ ಟ್ರೈನಲ್ಲಿ ಹೋಗ್ತಾ ಇದ್ದೀವಿ. ತುಮಕೂರು ಹತ್ರ ಹೊರಟ್ವಿ. ನನ್ನ ಮಗಳು ಮಗ ಈಗ ತುಮಕೂರು ರೀಚ್ ಆಗಿ ಟ್ರೈನ್ ಇಳಿದು ನಡ್ಕೊಂಡು ಹೋಗ್ತಾಯಿದ್ದೀವಿ ಆಟೋದಲ್ಲೂ ಹೋಗಬೇಕು. ಸ್ವಲ್ಪ ಬಸ್ ಸ್ಟ್ಯಾಂಡಿಗೆ ಗೌರ್ಮೆಂಟ್ ಬಸ್ ಸ್ಟ್ಯಾಂಡಿಗೆ ಬರಬೇಕು. ರೈಲ್ವೆ ಸ್ಟೇಷನಿಂದ ಗೌರ್ಮೆಂಟ್ ಬಸ್ ಸ್ಟ್ಯಾಂಡಿಗೆ ಸ್ವಲ್ಪ ದೂರ ನಡ್ಕೊಂಡು ಹೋದ್ವಿ. ಈಗ ಆಟೋ ಹತ್ತಿದ್ವಿ. ಆಟೋದಲ್ಲಿ ಬಂದ್ವಿ ಬಸ್ ಸ್ಟ್ಯಾಂಡ್ ಹತ್ರ. ಬಸ್ ಹತ್ಕೊಂಡು ಒಂದು 10-20 ನಿಮಿಷ ಕಾಯ್ದ್ವಿ. ಬಸ್ ಬಂತು. ಬಸ್ ಹತ್ಕೊಂಡು ಹೊರಡೋದನ್ನು. ಈಗ ಅಪ್ಪ ಬಂದರು. ಬಸ್ ಇಳಿದು ಬಸ್ ತುಂಬ ರಶ್ ಇತ್ತು, ವೀಡಿಯೋ ಮಾಡೋಕ್ಕಾಗಲಿಲ್ಲ. ಅಪ್ಪ ಬಂದರು. ಮನೆ ಹತ್ರ ಗಾಡೀಲಿ ಕರ್ಕೊಂಡು ಹೋಗ್ತಾರೆ. ಬಸ್ ಸ್ಟ್ಯಾಂಡಿಂದ ನಮ್ಮ ಮನೆಗೆ 1-2 ಕಿಲೋಮೀಟ್ರ್ ಆಗುತ್ತೆ. ತೋಟದಲ್ಲಿ ಕಟ್ಕೊಂಡಿದ್ದೀವಿ ಮನೆ. ತೋಟದ ಹತ್ರಕ್ಕೆ ಅಂದರೆ ರೋಡಿದೆ. ಕರ್ಕೊಂಬಂದರು ಬೈಕಲ್ಲಿ. ಮನೆ ಹತ್ರ ಬಂದ್ವಿ. ಈಗ ರೀಚ್ ಆದ್ವಿ. ಅಮ್ಮ ವೆಯ್ಟ್ ಮಾಡ್ತಾ ಇದ್ದಾರೆ, ಮಕ್ಕಳು ಬರ್ತಾರೆ ಅಂತ. ಇದೇ ನಮ್ಮ ಮನೆ. ತಿರ್ಗಿ ಆಮೇಲೆಲ್ಲ ಸಂಜೆ ಕಾಫಿ ಕೊಟ್ಟರೆ ರೆಸ್ಟ್ ಮಾಡಿ 5:30 ಹಂಗೆ ಹೊರಟ್ವಿ. ಈ ತೋಟಕ್ಕೆ ಎಳ್ನೀರು ಕುಡ್ಕೊಂಬರೋಣ ಅಂತ ಎಲ್ಲರೂ ತೋಟಕ್ಕೆ ಹೋಗ್ತಾಯಿದ್ದೀವಿ. ಅಮ್ಮ, ನಾನು, ಪಪ್ಪ, ನನ್ನ ಮಕ್ಕಳು ಎಲ್ಲ. ನನ್ನ ಮಗಳು ಕುಡಿತಾ ಇದ್ದಾಳೆ ಎಳ್ನೀರು. ತಾತ ಕೊಚ್ಚಿ ಕೊಡೋದು, ಎಲ್ಲ ಕುಡಿಯೋಕ್ಕೆ ಬರ್ತಿಲ್ಲ. ಸ್ವಲ್ಪ ಎಲ್ಲ ಮೇಲಕ್ಕೆ. ಬೆಳಗ್ಗೆ ಮಾರ್ನಿಂಗ್ 4 o'clock ಎದ್ದು ಸಿದ್ರ ಬೆಟ್ಟಕ್ಕೆ ಹೊರಟ್ವಿ. 6 ಸ್ಟಾರ್ಟ್ ಮಾಡಿದ್ವಿ ಬೆಟ್ಟ ಹತ್ತಕ್ಕೆ. 4 ಗಂಟೆ ಸಿದ್ರ ಬೆಟ್ಟ ತೋರಿಸ್ತೀನಿ. ನೋಡಿದರೆ ಯಾರಿಗಾನ ಗೊತ್ತಿದ್ರೆ ಕಮೆಂಟ್ ಮಾಡಿ, DM ಮಾಡಿ. ಸಿದ್ರ ಬೆಟ್ಟ ತುಂಬ ಚೆನ್ನಾಗಿದೆ ಬೆಟ್ಟ. ಏನಿಲ್ಲ ಅಂದರೆ ಒಂದು 400-500 ಸ್ಟೆಪ್ಸ್ ಇದೆ. ಹತ್ಕೊಂಡು ಬಂದ್ವಿ ಮೇಲುಗಡೆ. ಒಳಗಡೆ ಫುಲ್ ಎಷ್ಟು ಒಳಗಡೆ ಆಚೆ ಬಿಸಿ ಇರುತ್ತೆ, ಒಳಗಡೆ ಅಷ್ಟೇ ಕೋಲ್ಡ್ ಐಸ್ ಥರ ಇರುತ್ತೆ. ನಿಮಗೂ ದೇವ್ರ ದರ್ಶನ ಮಾಡಿಸ್ತೀನಿ ಬನ್ನಿ. ಸಿದ್ದಪ್ಪಂದು ಮೇಲುಗಡೆ ಫುಲ್ ಮೇಲಕ್ಕೆ ಹೋಗಿದ್ದೀವಿ ಬೆಟ್ಟಕ್ಕೆ. ನನ್ನ ಮಗಳು ಹೋಗ್ತಾ ಇದ್ದಾಳೆ ಮುಂದೆ ನಡ್ಕೊಂಡು. ಅಲ್ಲಿ ಕಲ್ಯಾಣಿ ಇದೆ. ಎನಿ ಟೈಮ್ ನೀರು ಜೋಗ್ ಥರ ಫುಲ್ಲು ಐಸ್ ವಾಟ್ರ್ ಥರ ಇರುತ್ತೆ ನೀರು. ನಾವೇ ಎಲ್ಲ ಬಿನ್ಗೆಲ್ಲಿ ತುಂಬಿ ಹಾಕ್ಕೊಂಡ್ವಿ. ಐನರಿಂದ ಬಂದಿರಲಿಲ್ಲ, ಯಾರೋ ಬೇರೆಯವ್ರು ಪೂಜೆ ಮಾಡ್ಕೊತಿದ್ರು. ಆಮೇಲೆ ನಾವು ಸ್ನಾನ ಮಾಡ್ಕೊಂಡು ಅಷ್ಟೊತ್ತಿಗೆ ಐನವ್ರು ಬಂದರು. ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಎಲ್ಲ ತೊಳೆದಲ್ಲೆಲ್ಲ ಕ್ಲೀನ್ ಮಾಡಿದ್ವಿ. ನಾವೇ ಎಲ್ಲ ಸೇರ್ಕೊಂಡು ಮಾಡಿದ್ವಿ. ಹೂವು ಎಲ್ಲ ಗಲೀಜೆಲ್ಲ ಇತ್ತಲ್ಲ, ಅದನ್ನೆಲ್ಲ ಕ್ಲೀನ್ ಮಾಡಿದ್ವಿ. ಐನವ್ರು ಬಂದು ಪ್ರಸಾದ ಮಾಡ್ಕೊಂಡು ಹೋಗಿದ್ದೆ ಅವಲಕ್ಕಿನ. ನೋಡಿದ್ದೆ ಅವರೆಲ್ಲ ತೊಳಿತಿದ್ರು. ಪೂಜೆ ಆಯ್ತು ನೋಡಿ. ಅಲಂಕಾರ ಎಷ್ಟು ಚೆನ್ನಾಗಿದೆ. ಅವಲಕ್ಕಿ ಎಲ್ಲ ಇಟ್ಟು ಪೂಜೆ ಮಾಡಿ ಭಗವಂತನಿಗೆ. ಇದು ಕೆಳಗಡೆ ಸಿದ್ದಪ್ಪ. ಇದು ಕೆಳಗಡೆ ಮೇಲೆತ್ತಕ್ಕಾಗದ್ರೆ ಕೆಳಗಡೆ ಇದೆ ದೇವರೊಂದು. ಕೆಳಗಡೆ ಈ ಥರ ಪೂಜೆ ಇದೆ. ಮೇಲ್ಗಡೆ ಅದು ಬೆಟ್ಟ ನೆಲೆ ದೇವರು ಮೇನ್ ಅದು. ಇದು ಕೆಳಗಡೆನೂ ಪೂಜೆ ಮಾಡಿ ಮೆರವಣಿಗೆ ಇದೆಲ್ಲ ಕೆಳಗಡೆ ತುಂಬ ಚೆನ್ನಾಗಿದೆ. ಕೆಳಗಡೆನೂ ಅಷ್ಟರೊಳಗಡೆ ನಾವು ಪೂಜೆ ಮಾಡಿಸೋ ಅಷ್ಟೊತ್ತಿಗೆ ಇವರು ಯೋಗದಲ್ಲಿ ಹೋಗೋರೆಲ್ಲ ಬಂದರು. ಟ್ರೈನಿಂಗ್ ಹೋಗ್ತಿದ್ದಾರಲ್ಲ, ಅವರು ಬಂದು ಒಂದು ಹಾಡೆಲ್ಲ ಹಾಡ್ಕೊಂಡು ನೋಡಿಕೊಂಡು ದೇವ್ರ ದರ್ಶನ ಮಾಡಿಕೊಂಡು ಮನೆಗೆ ಹೋಗೋಣ ಅಂದ್ವಿ. ಅಲ್ಲಿ ನಮ್ಮ ಮನೆಯಿಂದ ಸಿದ್ರ ಬೆಟ್ಟಕ್ಕೆ ಅಮ್ಮ ಮನೆಯಿಂದ ಒಂದು 1/2 hour ಆಗುತ್ತೆ ಅಷ್ಟೇ. ಹುಡುಗರು ಟಿಫನ್ ಬೇಕು ಅಂದರು. ಟಿಫನ್ ತಿನ್ಕೊಂಡು ಮನೆಗೆ ಬಂದ್ವಿ. ಎಷ್ಟು 6 o'clock ಹೋಗ್ತೀವಿ. 7:30 ಅಷ್ಟೊತ್ತಿಗೆಲ್ಲ ಕೆಳಗಡೆ ಬಂದ್ವಿ. ಪೂಜೆ ಎಲ್ಲ ಮುಗೀತು. 7:30, 8 o'clock ಟಿಫನ್ ಮುಗಿಸಿ 8:30 ಮನೆಗೆ ಬಂದ್ವಿ. ಭಗವಂತನ ನೋಡಿ. ನಿಮ್ಗೆ ಯಾರನ್ನ ಸಿದ್ರ ಬೆಟ್ಟ ಗೊತ್ತಿದ್ರೆ ಕಮೆಂಟ್ ಮಾಡಿ. ಗೊತ್ತಿಲ್ಲದೆ ಇರೋರು ಕೇಳಿ. ಅಡ್ರೆಸ್ನ DM ಮಾಡ್ತೀನಿ. ಬಸ್ ಇದೆ, ಬಸ್ ವ್ಯವಸ್ಥೆ, ಬಸ್ಸೆಲ್ಲ ಹೋಗುತ್ತೆ. 2 wheeler ಹೋಗ್ಬೋದು. ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಒನ್ ಡೇ ಪಿಕ್ನಿಕ್ಕು ಔಟಿಂಗ್ ಅನ್ನೋದು ತುಂಬ ಚೆನ್ನಾಗಿದೆ. ಓಂ ನಮಃ ಶಿವಾಯ.